ಹಾಸನ ನರ್ಸಿಂಗ್ ಕಾಲೇಜಲ್ಲಿ ಏನೋ ಮುಸ್ಲಿಮ್ಸ್ ಗಡ್ಡ ತೆಗಿಲೇಬೇಕು ಅಂತ ಮೌಖಿಕ ಆದೇಶ ಮಾಡಿದ್ದಾರೆ. ಅಲ್ಲ, ನನಗೆ ಅದು ಗೊತ್ತಿಲ್ಲ, ನನ್ನ ಗಮನದಲ್ಲಿ ಇಲ್ಲ, ಜಮ್ಮು ಕಾಶ್ಮೀರದ ನನಗೆ ಮಾಹಿತಿ ಇಲ್ಲ. ಜಮ್ಮು ಕಾಶ್ಮೀರದಿಂದ ಓದಕ್ಕಂತ ಬಂದಿದ್ದಾರೆ. 13 ಜನ ಹುಡುಗರು ಇದ್ದಾರೆ. ಅವ್ರನ್ನ ಈ 18 ವರ್ಷ ಆಯ್ತು ಕಾಲೇಜು ಶುರುವಾಗಿ, ಇವಾಗ ಹೊಸ ರೂಲ್ಸ್ ತಂದಿದ್ದಾರೆ ಅಂತ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಅದು ನಾನು ತಿಳ್ಕೊಳ್ತೀನಿ, ನನಗೆ ಮಾಹಿತಿ ಇಲ್ಲ. ಶಿಗ್ಗಾವಿಯಲ್ಲಿ ಬಿಟ್ಕಾಯಿನ್ ವಿಚಾರ ಪ್ರಸ್ತಾಪ ಆಗ್ತಾ ಇದೆ, PSA ಹಗರಣ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಇದು ಸರ್ ಭರತ್ ಬೊಮ್ಮಾಯಿ ಅವರಿಗೆ ದೊಡ್ಡ ಹಿನ್ನಡೆ ಆಗ್ಬೋದು ಅಂತ ಇದು ವಿಚಾರ ಎಲ್ಲ. ನೋಡಿ, ನಾನು ಅದನ್ನೇ ಹೇಳಿದ್ದು, ಮಾಹಿತಿ ಇದ್ದರೆ ಅವರು ಏನು ಬೇಕಾದರೂ ಹೇಳ್ಕೊಳ್ಳಿ, ಮಾಹಿತಿ ಇಲ್ಲದೆ ಹೇಳೋದು ಸರಿ ಇರೋದ್ರೆ ಸ್ಪಷ್ಟವಾದ ಮಾಹಿತಿ ಇರಬೇಕು. ಯಾವುದೇ ವಿಚಾರ ನಾವು ಮಾತಾಡಬೇಕಂದ್ರೆ, ಈಗ ಬಿಟ್ಕಾಯಿನ್ನಲ್ಲಿ ಏನು ಮಾತಾಡಿದ್ದಾರೆ, ಬಿಟ್ಕಾಯಿನ್ನಲ್ಲಿ ಇನ್ನೂ ಕೂಡ ನಮ್ಮ ತನಿಖೆ ಸಂಪೂರ್ಣ ಆಗೇ ಇಲ್ಲ, ಚಾರ್ಜ್ ಶೀಟು ಕೂಡ ನಾವು ಫೈಲ್ ಮಾಡಿಲ್ಲ, ನಡೀತಾ ಇದೆ ತನಿಖೆ. ನಾವು ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಹೇಳೋದು ಕೂಡ ಅಷ್ಟೊಂದು ಸಮಂಜಸ ಆಗೋದಿಲ್ಲ. ಆದರೆ ಯಾಕೆಂದರೆ ನಾಳೆ ದಿವಸ ನೀವು ಹೇಳಿದ್ದನ್ನು ಸಮರ್ಥನೆ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಅದು ಯಾವ ಸ್ಟೇಟ್ಮೆಂಟು ನಾನು ಗಮನಿಸಿಲ್ಲ. ಸರ್, ಇವಾಗ 3 ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ ನಡೀತಿದೆ ಸರ್, ವಾತಾವರಣ ಎಲ್ಲ ಹೇಗಿದೆ ಸರ್? ವಾತಾವರಣ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಮುಂದೆ ಇದೆ ಅಂತೇಳಿ ನಮ್ಮ ಕಾರ್ಯಕರ್ತರು ಹೇಳುವಂಥದ್ದು. ನಮಗಿರುವ ಮಾಹಿತಿಗಳು ಕೂಡ ನಾವು 3 ಕ್ಷೇತ್ರದಲ್ಲಿ ಮುಂದೆ ಇದ್ದೀವಿ ಅಂತೇಳಿ ಬರ್ತಾ ಇದೆ. ಇನ್ನೂ ಇದೆಯಲ್ಲ, ಸಮಯ ಇದೆಯಲ್ಲ, 2-3 ದಿನ ಇರುವಾಗ ಏನೆಲ್ಲ ಬದಲಾವಣೆಗಳು ಆಗ ಲಾಸ್ಟ್ ಮಿನಿಟ್ ಚೇಂಜಸ್ಸು ಮತದಾರರ ಮನಸ್ಸಿನಲ್ಲಿ ಏನು ಬರುತ್ತೋ ಗೊತ್ತಾಗೋದಿಲ್ಲ. ಅವನು ಬೂತು ಆ ಚೀಟಿ ತೊಗೊಳ್ತಾನಲ್ಲ, ಐಡೆಂಟಿಟಿ ಸ್ಲಿಪ್ ಕೊಡ್ತೀವಿ ನಾವು ಏಜೆಂಟ್ಸ್ ಕೂತ್ಕೊಂಡು, ಅವನು ಅಲ್ಲಿ ಆ ಸ್ಲಿಪ್ ತೊಗೊಂಡು ಒಳಗಡೆ ಹೋಗಿ ಬಟನ್ ಹೊತ್ತುವಾಗ ಯಾರಿಗೆ ಓದ್ತಾನೆ ಅಂತ ಯಾರಿಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ಅನ್ಸರ್ಟೆಂಟಿ, ಕನ್ಫ್ಯೂಷನ್ನು ಇರುತ್ತೆ. ಸಾಮಾನ್ಯವಾಗಿ ಹಾಗೆ ಆಗೋದು. ನಾವೆಲ್ಲ ಚುನಾವಣೆಗಳನ್ನು ಎದುರಿಸಿದ್ದೀವಿ, ಅದು ಕೊನೆವರೆಗೂ ನಮ್ಮ ಪ್ರೆಡಿಕ್ಷನ್ಸ್ ನಾವೇನು ಹೇಳ್ಕೊತಾ ಇರ್ತೀವಿ. ನನಗೆ ಇಲ್ಲಿ ಈ ಬೂತಲ್ಲಿ ಇಷ್ಟು ಜಾಸ್ತಿ ಬಂದುಬಿಡುತ್ತೆ, ಇತ್ತು ನಂದು 1000ದಲ್ಲಿ ನನಗೆ 800 ಬರುತ್ತೆ ಅಂತ ನಾವು ಅಂದ್ಕೊಂಡು ಬಂತೀವಿ. ಆದರೆ ಬರೋದು ನಮಗೆ 200 ಬಂದಿರುತ್ತೆ, ಆ ಬೇರೆ ಪಕ್ಷಕ್ಕೆ ಜಾಸ್ತಿ ಬಂದಿರುತ್ತೆ. ಚುನಾವಣೆ ನಂತರ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ಪರಿಸ್ಥಿತಿ ಬರುತ್ತೆ ಅಂತ ನನಗೆ ವಿಜಯೇಂದ್ರ ಹೇಳಿದರು. ಮುಖ್ಯಮಂತ್ರಿಗಳು ಈಗಾಗಲೇ ನಿನ್ನೆ ದಿವಸ ವಿಜಯೇಂದ್ರ ಅವ್ರ ಸ್ಟೇಟ್ಮೆಂಟಿಗೆ ಕ್ಲಾರಿಫೈ ಮಾಡಿದ್ದಾರೆ. ನಾನು ಇನ್ನೂ 3.5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕಿಂತ ಇನ್ನೇನು ಬೇಕು?